ಮತ್ತೆ ಪೌರಾಯುಕ್ತರಾಗಿ ರಾಮದಾಸ್ ಮುಂದುವರಿಸದಂತೆ ಒತ್ತಾಯಿಸಿ ಪ್ರತಿಭಟನೆ. ಪೌರಾಯುಕ್ತ ಸೇವೆಯಿಂದ ಬಿಡುಗಡೆಯಾಗಿರುವ ರಾಮದಾಸ್ ಅವರನ್ನು ಮುಂದುವರಿಸಬಾರದೆಂದು ಒತ್ತಾಯಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ನಗರದ ನಗರಸಭೆ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಾಕು ನಾಗರಾಜ್ ಮಾತನಾಡಿ, ಚಾಮರಾಜನಗರ ನಗರಸಭೆಯಲ್ಲಿ 2 ವರ್ಷಕ್ಕೂ ಹೆಚ್ಚು ಕಾಲ ಪೌರಾಯುಕ್ತರಾಗಿ ಆಡಳಿತ ನಡೆಸಿರುವ ರಾಮದಾಸ್ ಅವರನ್ನು ಜಿಲ್ಲಾಧಿಕಾರಿಗಳು ಮಾಧ್ಯಮ ಇಲಾಖೆಗೆ ಬಿಡುಗಡೆ ಮಾಡಿದ್ರು. ಆದರೆ ಪೌರಾಯುಕ್ತರು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡಿ ತಡೆಯಾಜ್ಞೆ ತಂದಿದ್ದಾರೆ. ಇದು ನಗರ ನಾಗರಿಕರಿಗೆ ಮಾಡಿದ ಅಪಮಾನವಾಗಿದೆ, ಕಾನೂನಿಗೆ ಮಾಡಿರುವ ಅಗೌರವವಾಗಿದೆ. ರಾಮದಾಸ್ ಅವರು ಅಧಿಕಾರಿ ವಹಿಸಿಕೊಂಡು ದಿನದಿಂದ ಬಿಡುಗಡೆಯಾದ ದಿನದವರೆಗೂ ಸಮಗ್ರ ತನಿಖೆ ಆಗಬೇಕು ಆಗ್ರಹಿಸಿದರು. ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸುರೇಶ್ ವಾಜಪೇಯಿ ಮಾತನಾಡಿ, ರಾಮದಾಸ್ ಅವರು ನಗರಸಭೆಯಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಈ ಸ್ವತ್ತು ಕೊಡಲು ಬಾರದವರಿಗೆಲ್ಲ ಕೊಟ್ಟಿದ್ದಾರೆ. ಕೆರೆ ಕಟ್ಟೆಗಳೆಲ್ಲ ಈ ಸ್ವತ್ತು ಮಾಡಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಯಾವುದೇ ಕಾರಣಕ್ಕೂ ರಾಮದಾಸ್ ಅವರು ಪೌರಾಯುಕ್ತರಾಗಿ ಮುಂದುವರಿಯಲು ಅವಕಾಶ ಕೊಡಬಾರದು ಎಂದು ಆಗ್ರಹಿಸಿದರು. ಯುವ ಸೇನೆ ಕರ್ನಾಟಕ ಸೇವಾ ಸಂಘದ ನಮ್ಮನೆ ಪ್ರಶಾಂತ್ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಬಂಗಾರ ನಾಯಕ, ಸುನೀಲ್ ಸ್ವಾಮಿ, ಶ್ರೀನಾ, ಚಿನ್ನಪ್ಪ, ಸಂಪತ್, ಆಡಿಟ್ ಮಂಜೇಶ್ ಇತರರು ಭಾಗವಹಿಸಿದರು. ವರದಿ ಹೊಮ್ಮನಾಂಚನ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಕಳೆದ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಸಂಘಟನೆಯ ಒತ್ತಾಯದ ಏನೇನು ನಾವು ದೂರುಗಳನ್ನ ಸಲ್ಲಿಸಿದ್ವಿ, ಆ ದೂರುಗಳ ಅನ್ವಯ ಚಾಮರಾಜನಗರದಲ್ಲಿ ನಡೆದಿರುವ ಅಕ್ರಮ ಖಾತೆಗಳ ವಿಚಾರವಾಗಿ ಒಂದು ತನಿಖೆ ತಂಡ ರಚಿಸಿತ್ತು. ಆ ತನಿಖೆ ತಂಡ ಆಮೆಗತಿಯಲ್ಲಿ ಮಾಡಿ ಇನ್ನೂ ಸಹ 15 ದಿನಗಳ ಒಳಗೆ ಕೊಡಬೇಕಾದ ಒಂದು ಮಾಹಿತಿನ ಇನ್ನೂ ಸಹ ಕೊಟ್ಟಿಲ್ಲ. ಇದು ಯಾವ ಕಾರಣಕ್ಕೆ ಅಂತ ಏನು ತನಿಖೆ ಅಧಿಕಾರಿಗಳು ಬಂದಿದ್ದರು ಇಲ್ಲಿ ತನಿಖೆ ಮಾಡೋಕ್ಕೆ, ಅವ್ರ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಈಗ ಈ ದಿನದಿಂದ ನಾಳೆ ಸೋಮವಾರದಿಂದ ಮತ್ತೆ ತುರ್ತಾಗಿ ತನಿಖೆ ಮಾಡಿ ನಾವು ಏನೇನು ಹಗರಣಗಳನ್ನ ತಮಗೆ ಹೇಳಿದ್ವಿ, ನಾವು ಏನು ದೂರು ಸಲ್ಲಿಸಿದ್ವಿ, ಅದು ಕೂಡಲೇ ತನಿಖೆ ಆಗಿ 15 ದಿನದೊಳಗಡೆ ಅವ್ರನ್ನ ಅಮಾನತು ಮಾಡಬೇಕು. ಯಾಕಂದರೆ ಅಲ್ಲಿ ಅಕ್ರಮ ಮಾಡಿರೋದು 100ಕ್ಕೆ 100% ಅಂತ ಬೆಲೆ ತಟ್ಟಿ ಹೇಳ್ತಾ ಇದ್ದೀವಿ. ಹಾಗಾಗಿ ಆ ಅಕ್ರಮಗಳಲ್ಲಿ ದಾಖಲೆಗಳಿದೆ. ಆ ಅಕ್ರಮಗಳನ್ನ ಕಂಡಿಡಿದು ನೀವು ರಾಮದಾಸ್ ನನಗೆ ಅಮಾನತು ಮಾಡಬೇಕು ಮತ್ತು ಕಾನೂನು ಹೋರಾಟ ನಾವು ಮಾಡ್ತೀವಿ. ಇವತ್ತು ಏನು ಚಾಮರಾಜನಗರಕ್ಕೆ ರಾಮದಾಸನ ಕಮಿಷನರು ಇವತ್ತು ಒಬ್ಬ ಜಿಲ್ಲಾಧಿಕಾರಿಗೂ ಹಾಗೂ ಯಾರಿಗೂ ಕೇರ್ ಮಾಡದೆ ಇವತ್ತು ಚಾಮರಾಜನಗರಕ್ಕೆ ಬೆಂಗಳೂರಿಂದ ಸ್ಟೇ ತಂದಿದ್ದಾರೆ. ಅದು ಸುಳ್ಳು ಸ್ಟೇ ತಗೊಂಡು ಬಂದಿದ್ದಾರೆ. ನ್ಯಾಯಾಲಯಕ್ಕೆ ಇವರು ಒಂದು ಅಪಮಾನ ಮಾಡೋದಾಗಿದೆ. ಯಾಕಂದ್ರೆ ಇವರು ಮಾತೃ ಇಲಾಖೆ, ತೋಟಗಾರಿಕೆ ಇಲಾಖೆ, ಇವರು ಎ ಗ್ರೇಡ್ ಬರಲ್ಲ, ಬಿ ಗ್ರೇಡ್ ಬರೋದ್ರಿಂದ ಇವರು ಎ ಗ್ರೇಡ್ ಅಂತ ಸ್ಟೇ ತಂದಿದ್ದಾರೆ. ಅದರಿಂದ ಯಾವುದೋ ಸ್ಟೇ ಕೋರ್ಟಲ್ಲಿ ಕೊಟ್ಟಿದ್ದಾರೆ. ಆದರೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಚಾಮರಾಜನಗರದಲ್ಲಿ ಯಾವುದೇ ಕಾರಣಕ್ಕೂ ಇವರು ಪೌರಾಯುಕ್ತರಿಗಾಗಿ ಕೆಲಸ ಮಾಡಬಹುದು ಅಂತ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ಹಾಗೂ ನಮ್ಮ ಸಂಘಟನೆ ಹೇಳ್ತಾ ಇರೋದು ಉದ್ದೇಶ ಏನಪ್ಪ ಅಂದರೆ ಇವರು ಪೌರಾಯುಕ್ತ ಆಗಿದ್ದರಿಂದ ಬಹಳ ಹಗರಣ ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ದಾಖಲಾತಿ ನಮ್ಮ ಸಂಘಟನೆ ಕೊಡ್ತಾ ಇದ್ದೀವಿ. ಆದ್ದರಿಂದ ಇವ್ರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸಬಾರ್ದು ಅಂತ ನನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಚಾಮರಾಜನಗರಕ್ಕೆ 2.5 ವರ್ಷದಿಂದ ಆಡಳಿತ ಮಾಡಿದಂಥ ರಾಮದಾಸ್ರವರು ಜಿಲ್ಲಾಧಿಕಾರಿಯವರು ಮಾತೃ ಇಲಾಖೆಗೆ ರಿವ್ಯೂ ಮಾಡಿದರು. ಆದರೆ ಅದನ್ನು ನ್ಯಾಯಾಲಯಕ್ಕೆ ಸುಳ್ಳು ಹೇಳಿ ಹಾದಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ತಡೆಯಾಜ್ಞೆ ತಂದಿದ್ದಾರೆ. ಇದು ನಾಗರಿಕರಿಗೆ ಮಾಡ್ತಿರ್ತಕ್ಕಂಥ ಅಪಮಾನ ಮತ್ತು ಕಾನೂನಿಗೆ ಮಾಡ್ತಿರ್ತಕ್ಕಂಥ ಅಗೌರವ ಅಂತಲೇ ಹೇಳ್ಬೋದು. ಈ ಕೂಡಲೇ ಅವ್ರ ಬಗ್ಗೆ ಅವರು ಬಂದ ದಿನದಿಂದ ಅವರು ರಿನ್ಯೂ ಆಗೋಕ್ಕೆ ಆರ್ಡರ್ ಮಾಡಿದವರೆಗೂ ಸಮಗ್ರ ತನಿಖೆ ಆಗಬೇಕು. ಆರೋಗ್ಯ ಶಾಖೆ ಇರ್ಬೋದು, ತಾಂತ್ರಿಕ ಶಾಖೆ ಇರ್ಬೋದು, ರೆವಿನ್ಯೂ ಶಾಖೆ ಇರ್ಬೋದು, ಭಾರಿ ದೊಡ್ಡ ಹಗರಣಗಳೇ ನಡೆದಿದೆ. ಈಗ ನಮಗೆ ಮಾಹಿತಿ ಬಂದಿದೆ. ಪೌರಾಯುಕ್ತರು ಮತ್ತೆ ಬಂದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ದಾಖಲೆಗಳನ್ನು ಅವರು ಏನೇನು ಹಗರಣ ಮಾಡಿದ್ದಾರೆ ಅದನ್ನೆಲ್ಲ ತಿದ್ದತಕ್ಕಂಥ ಒಂದು ನಮಗೆ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ದಯಮಾಡಿ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘ ಸಂಸ್ಥೆಗಳು ಒಮ್ಮತದಿಂದ ಒತ್ತಾಯ ಮಾಡೋದಿಷ್ಟೇ. ಮಾನ್ಯ ಜಿಲ್ಲಾಧಿಕಾರಿಗಳು ಚಾಮರಾಜನಗರದ ನಗರಸಭೆಗೆ ಬಂದು ಅವ್ರ ಮೇಲೆ ಹಗರಣ ಏನೇನಾಗಿದೆ ತನಿಖೆಗೆ 24 ಉಲ್ಲೇಖ ಏನಾಗಿದೆ ಮತ್ತು ಅವ್ರ ಮೇಲೆ ಇದುವರೆಗೂ ಏನು ದೂರು ದಾಖಲಾಗಿದೆ ಅಂತಹ ಕಡತಗಳನ್ನು ದಯಮಾಡಿ ಸೀಜ್ ಮಾಡಬೇಕು. ಜಿಲ್ಲಾಧಿಕಾರಿಗಳು ಸೀಜ್ ಮಾಡಿ ಈ ಕೂಡಲೇ ಅವ್ರನ್ನ ಅಮಾನತ್ನಲ್ಲಿ ಇಡಬೇಕು.
ಜೊತೆಗೆ ಪೌರ ನಿರ್ದೇಶನ ಆಡಳಿತಕ್ಕೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸೋದಕ್ಕೆ ಅವರು ಆದೇಶವನ್ನು ಮಾಡಿ ಕಳಿಸಬೇಕು. ಇಂಥ ಭ್ರಷ್ಟ ಅಧಿಕಾರಿಗಳು ಈಗಾಗಲೇ ಮಾಡಿರೋದ್ರಿಂದ ಭ್ರಷ್ಟ ಅಧಿಕಾರಿಗಳು ಮತ್ತೆ ಬಂದರೆ ಚಾಮರಾಜನಗರ ಅಭಿವೃದ್ಧಿ ಆಗೋದ್ರಲ್ಲಿ ಭಾಳ ಹಿನ್ನಡೆ ಆಗುತ್ತೆ. ಇಂತಹ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಿ ಕಳಿಸಬೇಕು ಅಂತೇಳಿ ಈ ಮೂಲಕ ನಮ್ಮ ಸಂಘ ಸಂಸ್ಥೆಯ ಮೂಲಕ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಇನ್ನು ನಿರಂತರವಾಗಿ ಇಂದಿನಿಂದ ಹೋರಾಟವನ್ನು ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಇಲ್ಲಿ ನಾವು ಮುಂದುವರೆಯಕ್ಕೆ ಬಿಡೋದಿಲ್ಲ. ದಯಮಾಡಿ ನಿಮ್ಗೆ ಹೇಳ್ತಾ ಇದ್ದೇವೆ, ನಗರವನ್ನು ಹಾಳು ಮಾಡಬೇಡಿ, ನಗರದ ಜನತೆಯನ್ನು ಹಾಳು ಮಾಡಬೇಡಿ, ನಾಗರಿಕರ ತೆರಿಗೆಯನ್ನು ನಷ್ಟ ಮಾಡಬೇಡಿ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಬೇಡಿ. ವಾಪಸ್ ನೀವು ಹೊರಟೋದ್ರೆ ಸರಿ, ನಗರದ ಜನ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಾವು ನಿರಂತರ ಹೋರಾಟ ಮಾಡ್ತೀವಿ ಅಂತ ಈ ದಿನ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನು 2-3 ದಿನದೊಳಗೆ ಬಂದು ಆ ಪುಸ್ತಕಗಳನ್ನ ಸೀಜ್ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಜಿಲ್ಲಾಡಳಿತಕ್ಕೆ.